ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಜೆಟ್ ಪ್ರಿಪರೇಷನ್ ಬೇರೆ ಮಾಡಬೇಕು, ತಿಂಗಳು ಟೈಮ್ ಇರುತ್ತೆ. ಈ ಗೊಂದಲಗಳಿಂದಾಗಿ ಸ್ವಲ್ಪ ಆಫೀಸರ್ಸ್ ಲೆವೆಲ್ ಅಧಿವೇಶನ ಆದ್ಮೇಲೆ ಸ್ಟಾರ್ಟ್ ಆಗೋದಿಲ್ಲ. ಇದು ನಿಮ್ಮ ಬಜೆಟ್ ಮೀಟಿಂಗ್ಗಳು, ಇದು 5 days ಶಾರ್ಟ್ ಅಧಿವೇಶನ ಇದೆ. ಇದು ವಿಶೇಷವಾಗಿ ಇದು ನರೇಗಾ ಚರ್ಚೆಗೆ ಸೀಮಿತವಾಗಿರುವಂತ ಅಧಿವೇಶನ ಇದೆ. ಈಗ ಜಿಬಿ ಎಲೆಕ್ಷನ್ ಮಾಡಬೇಕು, ನೀವು ಜೂನ್ 30ರೊಳಗೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಇದ್ರ ನಡುವೆ ಪಂಚಾಯತ್ ಚುನಾವಣೆ ಕೂಡ ಹೈಕಮಾಂಡ್ ಮುಂದೆ ಇದೆ. ಈಗ ಈ ಗೊಂದಲದಲ್ಲಿ ಹೋದ್ರೆ ಚುನಾವಣೆಗೆ ಇವ್ರು ಎಫೆಕ್ಟ್ ಆಗಲ್ವಾ ಇದು? ಅಥವಾ SR ನಾವು ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂದ್ರೆ ಅದನ್ನಾರು ಕ್ಲಿಯರ್ ಮಾಡಬೇಕು, ಇಲ್ಲ ಚೇಂಜ್ ಮಾಡ್ತೀವಿ ಅಂದ್ರೆ ಅದನ್ನಾರು ಕ್ಲಿಯರ್ ಮಾಡಬೇಕು. ಈ ಗೊಂದಲಗಳಲ್ಲಿ ಮುಂದುವರೆದ್ರೆ ಚುನಾವಣೆಗಳ ಮೇಲೆ ಇಂಪ್ಯಾಕ್ಟ್ ಆಗಲ್ವಾ? ಚುನಾವಣೆಗೇನಾಗಲ್ಲ. ಯಾಕೆ ಚುನಾವಣೆ ಮಾಡೋರು ಅಲ್ಲಿ ಲೋಕಲ್ ಇರ್ತಾರಲ್ಲ, ಅವ್ರೇನು ಬೆಂಗಳೂರಿಗೆ ಏನು ಸಂಬಂಧ? ನಾಯಕರು ಒಗ್ಗಟ್ಟು ಸಂದೇಶ ಇಲ್ಲ. ಇಲ್ಲಿನ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ನಡೆದಕ್ಕೂ ಆ ಕಾರ್ಯಕರ್ತರಿಗೆ ಅವ್ರು ಡಿಪೆಂಡ್, MLA ಮ್ಯಾಗ ಡಿಪೆಂಡ್ ಇರ್ತಾರೆ, ಸೋದರ ಮ್ಯಾಗ ಡಿಪೆಂಡ್ ಇರ್ತಾರೆ, ಆ ಜಿಲ್ಲಾ ಮಂತ್ರಿ ಮ್ಯಾಗ ಡಿಪೆಂಡ್ ಇರ್ತಾರೆ. ಸೊ ವಿಶೇಷವಾಗಿ MLAಗಳ ಜೊತೆ ಕಾರ್ಯಕರ್ತರ ಸಂಬಂಧ ಯಾವ ರೀತಿ ಇದೆ ಅದ್ರ ಮ್ಯಾಗ ಇದು ಚುನಾವಣೆ. ಕಾರ್ಯಕರ್ತರಿಗೂ ಕೂಡ ಅವಕಾಶಗಳು ಸಿಕ್ಕಿಲ್ಲ ಅನ್ನೋದು ಅಸಮಾಧಾನಗಳಿದೆ ಸರ್. ಅದಾಗಿಲ್ಲ. ಬೋರ್ಡ್ ಡೈರೆಕ್ಟರ್ ಆಗಿದೆ, ಎಲ್ಲ ರೆಡಿ ಇದೆ. CM ಅವರು ಹೇಳಿದ್ದಾರೆ ಸುಮಾರು ಸಾರಿ ಮಾಡ್ತೀವಿ ಅಂತ. ಸೊ ಮಾಡಿದ್ರೆ ಒಂದು 900 ಜನಕ್ಕೆ ಅವಕಾಶಗಳು ಸಿಗ್ತದ್ರೆ ಮಾಡಬೇಕು. ಸುಮಾರು ಡಿಲೇ ಆಗಿದ್ದಾರೆ ಈಗಾಗಲೇ. ಅದೇ 900 ಜನಕ್ಕೆ ಪೆಂಡಿಂಗ್ ಇದೆ, ಗೊತ್ತಿಲ್ಲ ಅದು ಎದಕ್ಕಿದೆ ಅಂತ. ಆದ್ರೆ CM ಅವರೇ ಮೊನ್ನೆ ಅವರೇ ನಿಮ್ ಮುಂದೆ ಹೇಳಿದಾರಲ್ಲ, ನಿಮ್ಮ ಮಾಧ್ಯಮ ಮುಂದೆ ಹೇಳಿದಾರೆ ಬೇಗ ಮಾಡ್ತೀವಿ ಅಂತ. ಇದು ಇಂಪ್ಯಾಕ್ಟ್ ಆಗುತ್ತಲ್ಲ ಸರ್ ಚುನಾವಣೆ ಮೇಲೆ, ಸ್ಥಳೀಯ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತೆ ಸರ್. ಅದಿಲ್ಲ, ಅದನ್ನ ಅವರು MLA ಅವರೇ ಈಗ ಮುಂಚೆ ಹೇಳಿದಲ್ಲ, ಅವ್ರು ಅದನ್ನ ಮ್ಯಾನೇಜ್ ಮಾಡ್ರೆ ಅದು ಎಫೆಕ್ಟ್ ಆಗ್ಬೋದು, ಆಗದೆ. ಎರಡು ನಮ್ನಿ ಇದೆ. ಅದು MLA ಕಾರ್ಯಕರ್ತರ ಸಂಬಂಧ ಒಳ್ಳೇದು ಅಥವಾ ಅವ್ರನ್ನ ಒಳ್ಳೆ ರೀತಿಯಿಂದ ಇಟ್ಕೊಂಡಿದ್ರೆ ಎಫೆಕ್ಟ್ ಆಗೋಲ್ಲ. ಸೊ ಇಲ್ಲಾಂದ್ರೆ ಸ್ವಲ್ಪ ಗೊಂದಲ ಆಗ್ತದೆ. ಈಗಾಗಲೇ ಕಾರ್ಯಕರ್ತರ ಅಸಮಾಧಾನ ಇದಾರಲ್ಲ ಸರ್, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಯಾವ್ದು ಆಗ್ತಾ ಇಲ್ಲ. ಕೆಲಸ ಕಾರ್ಯ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲಸ ಕಾರ್ಯ ಆಗ್ತದೆ. ಆಗದೆ ಇದ್ರೆ ಇಟ್ಟು ದೊಡ್ಡ ವ್ಯವಸ್ಥೆ ನಡೆಯಲ್ಲ. ಸಿಸ್ಟಮ್, ಬಜೆಟ್ ನಾವು ಖರ್ಚು ಮಾಡಲೇಬೇಕಲ್ಲ. ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಅಭಿವೃದ್ಧಿಗೆ ನಾವು ಖರ್ಚು ಮಾಡ್ತೀವಿ. ಸೊ ಅಷ್ಟು ಮಾಡ್ತಾನೆ ಇದಿಲ್ಲ. ಈಗ 2 ವರ್ಷ ಮಾಡಿದೀವಿ, ಇದು 3ನೇ ವರ್ಷ ಈಗ ಸ್ಟಾರ್ಟ್ ಆಗ್ತಾ ಇದೆ. ಗ್ಯಾರಂಟಿಗೆ ಹೋಗೋ ದುಡ್ಡು ಬೇರೆ ಇದೆ. ಗ್ಯಾರಂಟಿಗೆ ಹೋಗೋ ದುಡ್ಡ ಬೇರೆ, 1 ಲಕ್ಷ ಕೋಟಿಗಿಂತ ಹೆಚ್ಚು ಡೆವಲಪ್ಮೆಂಟ್ ಹೋಗೋ ದುಡ್ಡ ಸಪರೇಟ್ ಆಗಿದೆ. ಅದಕ್ಕೂ ಏನು ಸಂಬಂಧ ಇಲ್ಲ, ಸಪರೇಟ್ ಇದೆ ಅಮೌಂಟ್. ಅದಕ್ಕೆ ನನ್ನ CM ಅವರು ರಾಜಣ್ಣ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಅನ್ನೋದು ವಿಚಾರ ಇದ್ದಾರೆ. ಒಂದ್ ಕಡೆ DK ಶಿವಕುಮಾರ್ ಜೈಲು, ಈ ಕಡೆ CM ಸಿದ್ದರಾಮಯ್ಯ ಅವರು ಆಪ್ತ ಸಚಿವರು ಇದ್ದಾರೆ. ಇಲ್ಲ, ನಮಗ್ ಗೊತ್ತಿಲ್ಲ. ಲಾಸ್ಟ್ ಟೈಮ್ CM ಅವ್ರು ಹೋಗ್ಬೇಕಾಯ್ತಲ್ಲ, ನೀವೇ ಕೇಳಿದ್ರೆ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಅವಾಗ ಇವ್ರ ಕಾರ್ಯಕ್ರಮ ರದ್ದಾಗಿತ್ತು. ಈಗ ಹೋಗಿದ್ದಾರೆ, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ. ಏನ್ ನಡೆಯಲ್ಲ, ಏನ್ ನಡೀತು, ಏನಲ್ಲಿ ಈಗ 4 ಮಧ್ಯೆ ಚರ್ಚೆ ಆಗ್ತದೆ. ಹೊರಗೆ ಬಂದ್ರೆ ಇಂಪ್ಲಿಮೆಂಟ್ ಮಾಡೋರು ಯಾರು? ಅದನ್ನ ಅಲ್ಲಿ ಬಂದು ಸ್ಟಕ್ ಆಗ್ತದೆ. ಅದು CM ಹೇಳಿದರೆ 4 ಸಭೆ ಇತ್ತು, ಚೀಟ್ ಮಾಡ್ಬೋದು. ಅದೇ ಲಾಸ್ಟ್ ಟೈಮ್ ಇಂದ ಹಂಗೆ ಹೋಗಿ ಕೂತಿದ್ರು ಅವರು, ಕೋಳಿ ರಾಜಣ್ಣ ಅವರು. ನಿಮ್ಮನೆ ಕರೀತಾ ಇಲ್ವಲ್ಲ ಸರ್ CM ನ? ಯಾರೇ ನಾಟಿ ಕೋಳಿ ಹೊರಗಿನ ಪಾರ್ಟಿನೇ ಜಾಸ್ತಿ ಆಗಲ್ಲ, ಏನ್ ಮಾಡಿದೀಗ? ಇಲ್ಲ, ಸೈಲೆಂಟ್ ಇಲ್ಲ, ನಮ್ ಕೆಲಸ ನಾವು ಮಾಡ್ತೀವಿ. ಬರ್ತಾರ ಅಧ್ಯಕ್ಷರಾಗ್ತಾರೆ ಸರ್. ಮೊನ್ನೆ ಡೈರೆಕ್ಟರ್ ಮಾಡಿದ್ದಾರೆ. ಅದು ಅಂತಿಮವಾಗಿ CM ಅವರು ಅಧ್ಯಕ್ಷರು ಡಿಸಿಷನ್ ಮಾಡ್ತಾರೆ ಯಾರಿಗೆ ಮಾಡ್ಬೇಕಂತ. ಯೂಶುವಲಿ ಸರ್ಕಾರ ಇದ್ದಾಗ CM ಮನೆ ಅದಕ್ಕೆ ಯಾರಿಗೆ ಸೂಚನೆ ಮಾಡ್ತಾರೆ ಅವರು ಅಧ್ಯಕ್ಷ ಆಗುವಂತ ಒಂದು ರೂಢಿ ಇದೆ. ಅವರಿಬ್ರು ಕೂಡಿ ಯಾರು ಡಿಸಿಷನ್ ಮಾಡ್ತಾರೆ ಅವರು ಮಾಡ್ತಾರೆ. ಅಪ್ಲಿಕೇಶನ್ ಹಾಕಿದ್ದಾರೆ ಸರ್, ಅವರು ಕೂಡ ಕಂಟೆಸ್ಟ್ ಮಾಡೋದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಈ ತಮ್ಮ ಪುತ್ರನು ಕೂಡ ಅದ್ರಲ್ಲಿ ಡೈರೆಕ್ಟರ್ ಸರ್. ಈಗ
ಅಲ್ಲ ಇದು ಹೇಳಿದೆ CM ಅಧ್ಯಕ್ಷರು ಹೇಳಿದ್ ಫೈನಲ್. ಅರ್ಜಿ ಯಾರು ಹಾಕಿರ್ಬೋದು, ಮುಂಚೆ ಹಿಂದಿನ ಯಾವುದೇ ಸರ್ಕಾರ ಇದ್ದಾಗ ಯಾರು ಅಧಿಕಾರದಲ್ಲಿ ಇರ್ತಾರೆ, ಅವರ ಏನು CM ಸೂಚನೆ ಮಾಡ್ತಾರೆ, ಅದಕ್ಕೂ KMF ಒಂದ್ 5-6 ಬಾಡಿ ಇದಾರೆ, ಅದಕ್ಕೆ CM ಹೇಳಿದ್ದ ಸರ್ಕಾರ ಹೇಳಿದ್ದೆ ಫೈನಲ್. ಸರ್, ನಿಮ್ಮ ಅಧ್ಯಕ್ಷರು ಸಂಬಂಧಿಕರೇ ಇದೆ, MLC ರವಿ ಅವ್ರು ಕಂಟೆಸ್ಟ್ ಮಾಡಕ್ ಹೊರಟಿದ್ದಾರೆ, ಶಿವಮೊಗ್ಗ ಮಂಜುನಾಥ್ ಗೌಡ ಅವರಿಬ್ರು DK ಶಿವಕುಮಾರ್ ಅವ್ರಿಗೆ ಆಗ್ತರು. ಏನಾದ್ರೆ ಅಧ್ಯಕ್ಷರು CM ಅವ್ರ ಕುಂತು ಚರ್ಚೆ ಮಾಡ್ತಾರೆ, ಅಂತಿಮವಾಗಿ ಅಧ್ಯಕ್ಷ ಯಾರು ಉಪಾಧ್ಯಕ್ಷ ಯಾರು ಅಂತ ಸೂಚನೆ ಕೊಡ್ತಾರೆ, ಅವರೇ ಫೈನಲ್ ಆಗ್ತಾರೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.